ಹಾಯ್, ಇಟ್ಸ್ MKB ಬೈ ಕಾಂಪಿಯನ್ ಸರ್ವಿಸಸ್ ಆಲ್ ಅಬೌಟ್ ಕಂಪ್ಯೂಟರ್. ಈ ವಿಡಿಯೋದಲ್ಲಿ ನೀವು ನಿಮ್ಮ ಕಂಪ್ಯೂಟರ್ ಕಾನ್ಫಿಗರೇಷನ್ ಹೇಗೆ ನೋಡೋದನ್ನು ತಿಳ್ಕೊಬೋದು. ನಿಮ್ಮ ಕಂಪ್ಯೂಟರ್ ಕಾನ್ಫಿಗರೇಷನ್ ನೀವು ಬೇರೆ ಬೇರೆ ರೀತಿಯಲ್ಲಿ ನೋಡ್ಕೋಬೋದು. ಅದರಲ್ಲಿ ಮೊದಲನೇದು, ನಿಮ್ಮ ಕಂಪ್ಯೂಟರ್ ಅಥವಾ ಮೈ ಕಂಪ್ಯೂಟರ್ ವಿಂಡೋಸ್ XP ಆದರೆ ಮೈ ಕಂಪ್ಯೂಟರ್ ರೈಟ್ ಕ್ಲಿಕ್ ಮಾಡಿ, ಪ್ರಾಪರ್ಟೀಸ್ ಕ್ಲಿಕ್ ಮಾಡಬೇಕು. ಪ್ರಾಪರ್ಟೀಸ್ ಕ್ಲಿಕ್ ಮಾಡಿದಾಗ ನಿಮಗೆ ಮೊದಲನೇದು ಒಂದು ಪ್ರಾಪರ್ಟೀಸ್ ವಿಂಡೋ ಓಪನ್ ಆಗುತ್ತೆ. ಅದರಲ್ಲಿ ನಿಮ್ಮ ಫಸ್ಟ್ ತೋರಿಸುತ್ತೆ ನಿಮ್ಮ ಆಪ್ರೇಟಿಂಗ್ ಸಿಸ್ಟಮ್ ಯಾವುದಂತ. ನಿಮ್ಮ ಆಪ್ರೇಟಿಂಗ್ ಸಿಸ್ಟಮ್ ಇನ್ಫಾರ್ಮೇಷನ್ ನೀವು ಅದರಲ್ಲಿ ನೋಡ್ಬೋದು. ನೆಕ್ಸ್ಟ್ ಅದ್ರ ಕೆಳಗಡೆ ನಿಮ್ಮ ಪ್ರೊಸೆಸರ್ ಮತ್ತು ರ್ಯಾಮ್ ಡೀಟೇಲ್ಸ್ ತೋರಿಸುತ್ತೆ. ಇಲ್ಲಿ ಬೇರೆ ಬೇರೆ ಡೀಟೇಲ್ಸ್ ಇರುತ್ತೆ, ಸೊ ಅದೇನು ಅವಶ್ಯಕತೆ ಇಲ್ಲ. ಪ್ರೊಸೆಸರ್ ಮತ್ತು ರ್ಯಾಮ್ ಮತ್ತು ಆಪ್ರೇಟಿಂಗ್ ಸಿಸ್ಟಮ್ ಇಷ್ಟು ಮೂರು ತಿಳ್ಕೊಂಡ್ರೆ ಸಾಕು. ಇಲ್ಲಿ ನಿಮಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ನಿಮ್ಮ ಕಂಪ್ಯೂಟರ್, ಪ್ರೊಸೆಸರ್, ರ್ಯಾಮ್ ಮತ್ತು ನಿಮ್ಮ ಗ್ರಾಫಿಕ್ ಇನ್ಫಾರ್ಮೇಷನ್ ನಿಮಗೆ ಬೇಕಂದರೆ ನನ್ನ ಹತ್ರ ಒಂದು ಸಾಫ್ಟ್ವೇರ್ ಇದೆ, ಸಿಸ್ಟಮ್ ID ಅಂತ. ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇದ್ರದ್ದು ಡೌನ್ಲೋಡ್ ಲಿಂಕ್ ಕೊಟ್ಟಿದ್ದೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಆದಮೇಲೆ ನಿಮಗೆ ಈ ಫೈಲ್ ಸಿಗುತ್ತೆ. ಈ ಫೈಲ್ ಮೇಲೆ ಡಬಲ್ ಕ್ಲಿಕ್ ಮಾಡಿ ಮತ್ತು ಡೈರೆಕ್ಟಾಗಿ ನೀವು ಇದು ಜಿಪ್ ಫೈಲ್ ಆಗಿರೋದ್ರಿಂದ ಅದರೊಳಗಡೆಯಿಂದನೇ ಓಪನ್ ಮಾಡ್ಬೋದು. ಮತ್ತು ಇದನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಆದರೂ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೋದು ನಿಮ್ಮ ರೀಸೆಂಟ್ ಫೋಲ್ಡರ್ಗೆ, ಅಥವಾ ಜಸ್ಟ್ ಡ್ರ್ಯಾಗ್ ಮಾಡಿ ಡೆಸ್ಕ್ಟಾಪ್ ಮೇಲೆ ಅಥವಾ ಎಲ್ಲಿಗೆ ಬೇಕು ಅಲ್ಲಿಗೆ. ನಂತರ ಕ್ಲೋಸ್ ಮಾಡಿ. ನೆಕ್ಸ್ಟ್ ರೈಟ್ ಕ್ಲಿಕ್ ಮಾಡಿ ಓಪನ್ ಮಾಡಿ, ಅಥವಾ ಡಬಲ್ ಕ್ಲಿಕ್ ಮಾಡ್ಬೋದು. ಇಲ್ಲಿ ನಿಮಗೆ ಫಸ್ಟು CPU ಇನ್ಫಾರ್ಮೇಷನ್ ಅಂದರೆ ಪ್ರೊಸೆಸರ್ ಇನ್ಫಾರ್ಮೇಷನ್ ತೋರಿಸುತ್ತೆ. ಪ್ರೊಸೆಸರ್ ನೇಮ್ ಯಾವುದು, ಮತ್ತು ಅದರ ವರ್ಕಿಂಗ್ ವೋಲ್ಟೇಜ್ ಎಷ್ಟು, ಮತ್ತು ಎಷ್ಟು ಕೋರ್ ಇದೆ, ಮತ್ತು ಎಷ್ಟು ಕ್ಯಾಶ್ ಮೆಮೊರಿ ಇದೆ, ಮತ್ತು ಸ್ಪೀಡು ಎಲ್ಲ ತೋರಿಸುತ್ತೆ. ಮತ್ತು ಮಾಡಲ್ ನಂಬರ್ 1.7GZ ಮಾಡಲ್ ನಂಬರ್ ಇದು ಥರ ತೋರಿಸುತ್ತೆ. ನೆಕ್ಸ್ಟ್ ಕ್ಯಾಶ್ ಮೆಮೊರೀಸ್ ತೋರಿಸುತ್ತೆ. ನೆಕ್ಸ್ಟ್ ಮದರ್ ಬೋರ್ಡ್, ಇನ್ನು ಮದರ್ ಬೋರ್ಡ್ ಯಾವುದು ಮತ್ತು ಮ್ಯಾನುಫ್ಯಾಕ್ಚರರ್ ಯಾವುದು ಅಂತೆಲ್ಲ ನೋಡ್ಕೋಬೋದು. ಮತ್ತು ಮೆಮೊರಿ ಅಂದರೆ ರ್ಯಾಮ್, ಟೋಟಲ್ ರ್ಯಾಮ್ ಎಷ್ಟಿದೆ ಅಂತ ನೋಡ್ಕೋಬೋದು. ಟೋಟಲ್ 2GB ಇದೆ. ಅದೇ ರೀತಿ ಸ್ಲಾಟ್ಸ್ ಎಷ್ಟಿದೆ, ನಿಮ್ಮ ಮದರ್ ಬೋರ್ಡಲ್ಲಿ ರ್ಯಾಮ್ ಫಿಕ್ಸ್ ಮಾಡೋಕ್ಕೆ ಸ್ಲಾಟ್ ಎಷ್ಟೈತೆ ಅಂತ ನೋಡ್ಕೋಬೋದು. ಅದರಲ್ಲಿ ಯಾವ್ಯಾವ ಸ್ಲಾಟ್ಗೆ ರ್ಯಾಮ್ ಹಾಕಿದ್ದೀರಿ, ಯಾವುದಕ್ಕೆ ಹಾಕಿಲ್ಲ, ಯಾವ ಸ್ಲಾಟಲ್ಲಿ ಎಷ್ಟು GB ರ್ಯಾಮ್ ಇದೆ ಅಂತಲೂ ನೋಡ್ಕೋಬೋದು. ಸ್ಲಾಟ್ 1ನಲ್ಲಿ DDR2 1GB ಇದೆ, ಸ್ಲಾಟ್ 2ನಲ್ಲಿ DDR2 1GB ಇದೆ. ಸೊ ಇದರಲ್ಲಿ 2 ಸ್ಲಾಟ್ ಇದೆ ಅಂತ ಅರ್ಥ. ನೆಕ್ಸ್ಟ್ ಗ್ರಾಫಿಕ್ಸ್ ಇನ್ಫಾರ್ಮೇಷನ್ ನೀವು ನೋಡ್ಕೋಬೋದು. ಇದರಲ್ಲಿ ನಿಮ್ಮ ಗ್ರಾಫಿಕ್ ಕಾರ್ಡ್ ನೇಮ್ ಏನು, ಮತ್ತು ಎಷ್ಟು ಸೈಜ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಕ್ಕೆ ಇದು 256 MB ಇದೆ. ಇತ್ತೀಚಿನವೆಲ್ಲ 1GB ಅಥವಾ 2GB 1.5GB ಈ ಥರ ಇರುತ್ತೆ. ಸೊ ಇದು ನಿಮ್ಮ ಪ್ರೊಸೆಸರು, ಮದರ್ ಬೋರ್ಡು ಮತ್ತು ರ್ಯಾಮ್ ಇನ್ಫಾರ್ಮೇಷನ್ಸ್. ಓಕೆ, ಕ್ಲಿಕ್ ಮಾಡಿ. ಈಗ ನೀವು ನಿಮ್ಮ ಹಾರ್ಡ್ ಡಿಸ್ಕ್ ಇನ್ಫಾರ್ಮೇಷನ್ ನೋಡಬೇಕಂದ್ರೆ ಜಸ್ಟ್ ಮೈ ಕಂಪ್ಯೂಟರ್ ಮೇಲೆ ರೈಟ್ ಕ್ಲಿಕ್ ಮಾಡಿ, ಪ್ರಾಪರ್ಟೀಸ್ಗೆ ಹೋಗಬಾರ್ದು, ಮ್ಯಾನೇಜ್ಗೆ ಹೋಗಿ. ಮ್ಯಾನೇಜ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಂಪ್ಯೂಟರ್ ಮ್ಯಾನೇಜ್ಮೆಂಟ್ ಅನ್ನೋ ವಿಂಡೋ ಓಪನ್ ಆಗುತ್ತೆ. ಅದರಲ್ಲಿ ಡಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮಗೆ ಹಾರ್ಡ್ ಡಿಸ್ಕ್ ಮತ್ತು ನಿಮ್ಮ ಆಪ್ಟಿಕಲ್ ಡಿಸ್ಕ್ ಅಥವಾ DVD ಡ್ರೈವ್ ಇನ್ಫಾರ್ಮೇಷನ್ ಸಿಗುತ್ತೆ. ನೋಡಿ, ಇಲ್ಲಿ ಹಾರ್ಡ್ ಡಿಸ್ಕ್ 111.79GB ಅಂತ ತೋರಿಸಿದೆ, ಅಂದರೆ 128GB. ಸೊ ಇದು CD-ROM, ನನ್ನ ಹತ್ರ CD-ROM ಆಪ್ಟಿಕಲ್ ಡ್ರೈವು. ಮತ್ತು ಇಲ್ಲಿ ನೀವು ಪ್ರತಿ ಪಾರ್ಟಿಷನ್ನು ಸಹ ನೋಡ್ಬೋದು. C ಡ್ರೈವ್ ಎಷ್ಟು GB ಇದೆ, ಮತ್ತು D, E, F ಈ ಥರ ಎಲ್ಲ ಪಾರ್ಟಿಷನ್ ಬಗ್ಗೆನೂ ತಿಳ್ಕೊಬೋದು. ಮತ್ತು ಪ್ರೈಮರಿನ, ಲಾಜಿಕಲ್ ಡಿಸ್ಕ ಈ ಥರ ಎಲ್ಲ ತಿಳ್ಕೊಬೋದು. ಸೊ ಇದು ನಿಮ್ಮ ಕಂಪ್ಯೂಟರ್ನ ಬೇಸಿಕ್ ಕಾನ್ಫಿಗರೇಷನ್. ಈಗ ನೀವು ನಿಮ್ಮ ಕಂಪ್ಯೂಟರ್ ಬೇಸಿಕ್ ಕಾನ್ಫಿಗರೇಷನ್ ಹೇಗೆ ನೋಡೋದಂತ ತಿಳ್ಕೊಂಡಿದ್ದೀರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.